ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಅವರನ್ನ ಸೋಲಿಸಬೇಕು ಅಂತ ಕಾಂಗ್ರೆಸ್ನವರು ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಮೈಸೂರಿನಲ್ಲೇ ಕೂತು ರಣತಂತ್ರವನ್ನು ಹೆಣೆದಿದ್ದಾಯಿತು, ಆಪರೇಷನ್ ಹಸ್ತ ಮಾಡಿದ್ದಾಯಿತು. ನಾಳೆ ಮೈಸೂರು ಅಖಾಡಕ್ಕೆ ಡಿ.ಕೆ. ಶಿವಕುಮಾರ್ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ನಾಳೆ ಮೈಸೂರಿಗೆ ಡಿ.ಕೆ. ಶಿವಕುಮಾರ್ ಎಂಟ್ರಿ ಕೊಡ್ತಾ ಇದ್ದಾರೆ. ಒಕ್ಕಲಿಗ ಮತಗಳ ಬೇಟೆಗೆ ಫೀಲ್ಡ್ಗೆ ಇಳಿದಿದ್ದಾರೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ಒಕ್ಕಲಿಗ ಮತಗಳೇ ಅಧಿಕವಾಗಿರ್ತಕ್ಕಂಥದ್ದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ. ಒಕ್ಕಲಿಗ ಅಂದರೆ ಡಿ.ಕೆ. ಶಿವಕುಮಾರ್ ಮುಖಾಂತರ ಒಕ್ಕಲಿಗ, ಸಿದ್ದರಾಮಯ್ಯನವರ ಮುಖಾಂತರ ಅಹಿಂದ, ಈ ಅಸ್ತ್ರ ಪ್ರಬಲವಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇದರ ಜೊತೆಗೆ ಬ್ರಾಹ್ಮಣ ಮತ್ತು ಲಿಂಗಾಯತ ಮತಗಳಿಗೆ ಸ್ಥಳೀಯ ಮುಖಂಡರಿಗೆ ಅವರು ಗಾಳವನ್ನು ಹಾಕಿದ್ದಾರೆ. ಲೋಕಲ್ ಲೀಡರ್ಸ್ಗಳನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದು. ನಾಳೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಭಾಗಿಯಾಗ್ತಾರೆ. ಆ ವೇದಿಕೆ ಎಲ್ಲ ಹೆಂಗಿದೆ ಅಂತ ತಾವು ನೋಡ್ತಾ ಇದ್ದೀರಿ. ರಾಜೀವ್ ಅವರೆಲ್ಲ ನಾಳೆ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಭಾಗಿಯಾಗ್ತಾ ಇದ್ದಾರೆ. ಯಾವಾಗ ಕಾಂಗ್ರೆಸ್ನವರು ಮೈಸೂರನ್ನು ಹೆಚ್ಚೆಚ್ಚು ಫೋಕಸ್ ಮಾಡೋದಕ್ಕೆ ಶುರು ಮಾಡಿದ್ರು, ಈಗ ಮೈಸೂರು ಅಖಾಡಕ್ಕೆ ಕುಮಾರಸ್ವಾಮಿ, ವಿಜಯೇಂದ್ರ ಪ್ರವೇಶ ಪಡೆದಿದ್ದಾರೆ. ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರಕ್ಕೆ ಕುಮಾರಸ್ವಾಮಿ ಅವರು ಎಂಟ್ರಿ, ಲಿಂಗಾಯತ ಅಸ್ತ್ರಕ್ಕೆ ವಿಜಯೇಂದ್ರ ಎಂಟ್ರಿ. ನಾಳೆ ಖಾಸಗಿ ಹೋಟೆಲ್ನಲ್ಲಿ ದೋಸ್ತಿ ನಾಯಕರು ಸಭೆ ಮಾಡ್ತಾ ಇದ್ದಾರೆ. ಮೈಸೂರು ಬಿಜೆಪಿ JDS ಮುಖಂಡರ ಜೊತೆ ಈ ಅಗ್ರಜರು ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾಳೆಯ ಕಾಂಗ್ರೆಸ್ ಸಮಾವೇಶಕ್ಕೆ ಇದೊಂಥರ ಕೌಂಟರ್ ಇದ್ದಂಗೆ. ದಿಢೀರಂತ ಸಮಾವೇಶ ಮಾಡೋದಕ್ಕೆ ಬಿಜೆಪಿ JDS ಸಿದ್ಧತೆಯನ್ನು ಮಾಡ್ಕೋತಾ ಇದೆ. ಸ್ವಲ್ಪ ಯಾಮಾರಿದ್ರೂ ಕಷ್ಟ. ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಸಾಕಷ್ಟು ಈಗಾಗಲೇ ಆಪರೇಷನ್ ಅದು ಇದು ಅಂತ ಓಡಾಡ್ತಾ ಇದ್ದಾರೆ, ಆಪರೇಷನ್ ಹಸ್ತ ಅಂತ ಎಲ್ಲ ಪಕ್ಷದ ನಾಯಕರನ್ನ ಕಾಂಗ್ರೆಸ್ಗೆ ಬರಮಾಡಿಕೊಡ್ತಾ ಇದ್ದಾರೆ. ಇಂಥ ಟೈಮಲ್ಲೂ ನಾವು ಮೈ ಮರೆತು ಕೂತ್ರೆ ಆಗಲ್ಲ ಅಂತ ನಾಳೆ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಜಂಟಿಯಾಗಿ ಮೈಸೂರಿನಲ್ಲಿ ಸಭೆಯೊಂದನ್ನು ಕರೆದಿದ್ದಾರೆ. ಈ ಸಭೆಯಲ್ಲಿ ಬಿಜೆಪಿ ಮತ್ತು JDSನ ಎಲ್ಲ ಸ್ಥಳೀಯ ನಾಯಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ KP ನಾಗರಾಜ್ ಅವರಿಂದ ಪಡ್ಕೊಂಡು ಬಿಡ್ತೀನಿ. KP, ಈಗ ಮೊದಲನೇ ಪ್ರಶ್ನೆ, ಈ ಜಾತಿ ಸಮೀಕರಣವನ್ನು ಹೆಂಗೆ ವರ್ಕೌಟ್ ಮಾಡ್ಕೋತಾ ಇದೆ ಕಾಂಗ್ರೆಸ್ಸು ಅಂತ. ಎರಡನೇದು, ಕಾಂಗ್ರೆಸ್ನವರು ಮೈಸೂರನ್ನು ಹೆಚ್ಚು ಫೋಕಸ್ ಮಾಡ್ತಾ ಇರೋದ್ರಿಂದ ಮೈತ್ರಿ ಪಕ್ಷಗಳ ತಿರುಗೇಟು ಹೆಂಗಿರುತ್ತೆ ಅಂತ. ಅರವಿಂದ್, ಮೈಸೂರಿನ ವಿಚಾರದಲ್ಲಿ ಜೊತೆಗೆ ಚಾಮರಾಜನಗರದ ವಿಚಾರದಲ್ಲಿ ಸಿದ್ದರಾಮಯ್ಯನವರಷ್ಟು ಅದ್ಭುತವಾಗಿ ಈ ಭಾಗದ ಪಲ್ಸನ್ನು ಗೊತ್ತಿರುವಂಥ ನಾಯಕರಿಲ್ಲ. ಹೀಗಾಗಿಯೇ ಜಾತಿಯ ವಿಚಾರದಲ್ಲಿ ಅವರಿಗೆ ತಮ್ಮದೇ ಆದಂಥ ಕ್ಯಾಲ್ಕುಲೇಷನ್ ಸಿದ್ದರಾಮಯ್ಯನವರಿಗೆ ಗೊತ್ತಿದೆ. ಇಲ್ಲಿ ಜಾತಿಯ ಕಾರ್ಡನ್ನು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಬಳಸಬೇಕು, KR ಕ್ಷೇತ್ರಕ್ಕೆ ಯಾವ ಕಾರ್ಡ್ ಬಳಸಬೇಕು, ಚಾಮರಾಜಕ್ಕೆ ಯಾವ ಕಾರ್ಡ್ ಬಳಸಬೇಕು, NRಗೆ ಯಾವ ಕಾರ್ಡ್ ಬಳಸಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರು ಅದರಲ್ಲಿ ನಿಪುಣರು. ಈ ಕಾರಣಕ್ಕೋಸ್ಕರವಾಗಿಯೇ KR ಕ್ಷೇತ್ರದ ಭಾಗದಲ್ಲಿ ಬ್ರಾಹ್ಮಣ ಸಮುದಾಯದ ರಾಜೀವ್ ಅವ್ರನ್ನ ಇದೇ ಸಂದರ್ಭದಲ್ಲಿನೇ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಳ್ತಾ ಇರುವಂಥದ್ದು. ಯಾಕಂದರೆ ಕಳೆದ ಒಂದು ತಿಂಗಳ ಹಿಂದೆಯೇ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಮಾತುಗಳಿತ್ತು. ಅವರು ಅವಾಗ ಯಾವಾಗಲೂ ಕೂಡ ಅದಕ್ಕೆ ಹೂ ಅಂದಿರಲಿಲ್ಲ. ಈ ಸಂದರ್ಭದಲ್ಲೇ ಅವರಿಗೆ ಓಕೆ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಏನು ಸಾಂಪ್ರದಾಯಿಕವಾದಂಥ ಬ್ರಾಹ್ಮಣ ಸಮುದಾಯದ ಮತಗಳು ಅದು BJPಗೆ ಬರುತ್ತೆ ಅನ್ನುವಂಥ ಮಾತಿದೆ. ಅದಕ್ಕೆ ಒಂದಿಷ್ಟು ಡಿಸ್ಟರ್ಬ್ ಮಾಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಹೀಗಾಗಿ ಬ್ರಾಹ್ಮಣ ಸಮುದಾಯದ ಮುಖಂಡರಾಗಿರುವಂಥ ರಾಜೀವ್ ಅವರನ್ನ ಇಲ್ಲಿಂದ ಕಾಂಗ್ರೆಸ್ಗೆ ಕರ್ಕೊಳ್ತಾ ಇರುವಂಥದ್ದು. ಮತ್ತು ವರ್ಣಾ ಕ್ಷೇತ್ರದ ಭಾಗದಲ್ಲಿ ಲಿಂಗಾಯತ ಸಮುದಾಯದ ಮತಗಳಿದ್ದಾವೆ, ಅದು ಚಾಮರಾಜನಗರ ಕ್ಷೇತ್ರಕ್ಕೆ ಸೇರುತ್ತೆ. ಆ ಭಾಗದ ಸ್ಥಳೀಯ ಮುಖಂಡ ಸದಾನಂದರ ಮೂಲಕವಾಗಿ ಅಲ್ಲಿ ಒಂದಿಷ್ಟು ಓಟನ್ನು ಡಿಸ್ಟರ್ಬ್ ಮಾಡುವಂಥದ್ದು. ಇದೇ ರೀತಿಯಾದಂಥ ಕ್ಯಾಲ್ಕುಲೇಷನ್ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಿದ್ದರಾಮಯ್ಯವರು ಮಾಡ್ತಾ ಇರುವಂಥದ್ದು. ಇನ್ನು 10 ದಿನಗಳ ಒಳಗಡೆಯಾಗಿ ಈ ಥರದ ಚಿಕ್ಕ ನಾಯಕರುಗಳು ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಸ್ಬೇಕನ್ನುವಂಥದ್ದು ಸಿದ್ದರಾಮಯ್ಯನವರ ಪ್ಲಾನ್. ಈ ಕಾರಣಕ್ಕೋಸ್ಕರವಾಗಿಯೇ ಈಗ ಅದಕ್ಕೆ ಅದಕ್ಕೊಂದು ಕೌಂಟರ್ ಅನ್ನುವಂಥ ರೀತಿಯಲ್ಲಿ ದೋಸ್ತಿಗಳು BJP ಮತ್ತು JDS ಇಬ್ಬರು ಕೂಡ ಆ ಕಡೆವನ್ನ ಪ್ರವೇಶವನ್ನು ನಾಳೆ ಮಾಡ್ತಾ ಇದ್ದಾರೆ. HD ಕುಮಾರಸ್ವಾಮಿಯವರು ಜೊತೆಗೆ ವಿಜಯೇಂದ್ರ ಅವರು ಇಬ್ಬರು ಜಂಟಿಯಾಗಿ ನಾಳೆ ಪ್ರಮುಖವಾದಂಥ 2 ಸಭೆಗಳನ್ನು ಮೈಸೂರಿನ ಖಾಸಗಿ ಹೋಟ್ಲಲ್ಲಿ ನಡೆಸ್ತಾರೆ. ಅಂದರೆ 2 ಪಕ್ಷದ ಪ್ರಮುಖವಾದಂಥ ನಾಯಕರು ಆ ಸಭೆಯಲ್ಲಿರ್ತಾರೆ. ತದನಂತರದಲ್ಲಿ ನಾಳೆ ಸಂಜೆ ಒಂದು ಸಮಾವೇಶವನ್ನು ಕೂಡ ಅವರು ಮಾಡಿಸ್ತಾರೆ. ಆ ಮೂಲಕವಾಗಿ ಏನು ಕಾಂಗ್ರೆಸ್ ಕಳೆದ 5 ದಿನಗಳಿಂದ ಬಿಡ್ತಾ ಇರುವಂತಹ ಒಕ್ಕಲಿಗ ಕಾರ್ಡ್ ಏನಿದೆ ಆ ಕಾರ್ಡ್ಗೆ ಒಂದು ಕೌಂಟರ್ ಆಗಿ ನಾಳೆ ಮತ್ತೊಂದು ಕಾರ್ಡನ್ನು ಇವರು ಚಾಲ್ತಿಗೆ ತರ್ತಾ ಇದ್ದಾರೆ. ಅರವಿಂದ್. ಓಕೆ KP, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.